ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಇದು ಸ್ವಲ್ಪ ಬಿಟ್ ಶಾಕಿಂಗ್ ಆದ್ರೂ ಕೂಡ ನಿಜ. ಯಾಕೆಂದ್ರೆ ಅಧಿಕಾರಿಗಳೇ ಕನ್ಫರ್ಮ್ ಮಾಡಿದ್ದಾರೆ, ಜೊತೆಗೆ ನೀವೇ ಪೋಸ್ಟರ್ ಅನ್ನ ನೋಡಿರ್ತೀರಾ. ಸೊ ಅದರಲ್ಲಿ ಏನು ಅಭಿಮನ್ಯು ಲಿಸ್ಟ್ ನಲ್ಲೂ ಸಹ ಇಲ್ಲ, ಲಿಸ್ಟ್ ನಿಂದ ಕೂಡ ಹೊರಟಿದ್ದಾರೆ. ಕಾರಣ ತಮ್ಮೆಲ್ರಿಗೂ ಕೂಡ ಈಗಾಗಲೇ ಗೊತ್ತಾಗಿರುತ್ತೆ. ಎಲ್ಲಾ ಕಡೆ ನ್ಯೂಸ್ ಗಳಲ್ಲೂ ಸಹ ಎಲ್ಲ ಕಂಪ್ಲೀಟ್ ಎಲ್ಲದರಲ್ಲೂ ಸಹ ನೀವು ಟಿವಿಲಿ ತಗೊಳ್ಳಿ, ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ತಗೊಳ್ಳಿ, ಅಭಿಮನ್ಯುದೇ ಚರ್ಚೆ ಆಗಿರುತ್ತೆ. ಏಪ್ರಿಲ್ ತಿಂಗಳಿಗೆ ಅಭಿಮನ್ಯುಗೆ 60 ವರ್ಷ ಕಂಪ್ಲೀಟ್ ಆಯ್ತಂತೆ. ಆದ ಕಾರಣ ಈ ವರ್ಷ ಅಭಿಮನ್ಯುನ ದಸರಾಗೆ ಕರೆ ತರ್ತಿಲ್ಲ, ಅಥವಾ ಸಾಲಾನಿಯಾಗಿ ಆದ್ರೂ ಅಭಿಮನ್ಯುನ ಭಾಗವಹಿಸುವ ರೀತಿ ಮಾಡಬಹುದಾಗಿತ್ತು. ಅದಕ್ಕೂ ಕೂಡ ಅಭಿಮನ್ಯುನ ಕರೆ ತರ್ತಾ ಇಲ್ಲ. ಯಾಕೆಂದ್ರೆ ನೀವ್ ಹಿಂದೆ ನೋಡಿರ್ತೀರಾ, ಅರ್ಜುನ ಸಾಲಾನಿಯಾಗಿ ಅಂದ್ರೆ ರಿಟೈರ್ಡ್ ಆದ್ರೂ ಕೂಡ ಸಾಲಾನಿಯಾಗಿ ನಿಶಾನೆಗೆಲ್ಲ ಭಾಗಿಯಾಗಿದ್ದಂತ ಅರ್ಜುನ ಆನೆ. ಸೊ ಅದೇ ರೀತಿ ಅಭಿಮನ್ಯುನು ಸಹ ಮಾಡ್ತಾರೆ ಅಂತ ಎಲ್ರು ಕೂಡ ಒಂದ್ ಪಕ್ಷ ಅಂದ್ಕೊಂಡಿದ್ರು. ಓಕೆ, ಇದೇನಂದ್ರೆ ಅಂಬಾರಿ ಹೊರಕ್ಕೆ ಅವಕಾಶ ಇಲ್ಲದೆ ಇದ್ರು ಕೂಡ ಸಾಲಾನಿಯಾಗಿ ಅಭಿಮನ್ಯುನ ಕರೆಸ್ಬೋದು ಅಂತ. ಬಟ್ ಅದಕ್ಕೂ ಕೂಡ ಅಭಿಮನ್ಯುನ ಕರೆಸ್ತಾ ಇಲ್ವಂತೆ ಅಧಿಕಾರಿಗಳು. ಸೊ ಇದೊಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ. ನೂತನ ಸಚಿವರಾದಂತ ಈಶ್ವರ್ ಖಂಡ್ರೆ ಅವರಲ್ಲ, ಈಗ ನೂತನ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು. ಸೊ ಅವರು ಈಗ ಒಂದು ಪೋಸ್ಟರ್ ಅನ್ನ ರಿವೀಲ್ ಮಾಡ್ತಾರೆ. ಏನು DCF ಅವರಾದಂತ ಪ್ರಭುಗೌಡರು ಇದನ್ನ ತಗೊಂಡೋಗಿ ಅಲ್ಲಿ ಎಲ್ಲಾ ವಿಚಾರವನ್ನು ಕೂಡ ಲಿಸ್ಟ್ ಏನಿರುತ್ತೆ ಅದನ್ನೆಲ್ಲ ಕೂಡ ಅಲ್ಲಿ ರಿವೀಲ್ ಮಾಡ್ತಾರೆ. ಸೊ ಆಗ ಅವ್ರಿಗೆ ಎಲ್ರಿಗೂ ಕೂಡ ತಿಳಿಸುವಂತದ್ದು, ಅಭಿಮನ್ಯು ಈ ವರ್ಷ ಏನು ಲಿಸ್ಟ್ ನಲ್ಲಿ ಇಲ್ಲ, ಈ ವರ್ಷ ದಸರಾದಲ್ಲಿ ಭಾಗಿಯಾಗ್ತಿಲ್ಲ. ಅಲ್ಲಿಗೆ ಏನ್ ತಿಳ್ಕೊಬೇಕು, ಲಾಸ್ಟ್ ಇಯರ್ ಅಭಿಮನ್ಯುದು ಕೊನೆ ಆಯ್ತು ದಸರಾ ಅಂತ. ಆದ್ರೆ ಇದು ಎಲ್ರಿಗೂ ಕೂಡ ಒಂದು ಶಾಕ್. ಯಾಕೆಂದ್ರೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ರೂ ಕೂಡ ಅಭಿಮನ್ಯುನ ಒಂದು ದೊಡ್ಡ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಕೇವಲ ಆನೆಯಾಗಿ ನೋಡ್ತಾ ಇಲ್ಲ, ದೇವರಂತೆ ಎಲ್ರೂ ಕೂಡ ಕಾಣ್ತಾ ಇದ್ದಾರೆ. ಒಂದು ಸಕಲ ಗೌರವವನ್ನ ಕೊಟ್ಟು ಕಳಿಸ್ಬೇಕಾಗಿತ್ತು. ಯಾಕೆಂದ್ರೆ ಇಷ್ಟು ವರ್ಷ 6 ಸತಿ ಅಂದ್ರೆ 2020ರಿಂದ 2000 ಲಾಸ್ಟ್ ಇಯರ್ ತನಕ 25 ಅಂದ್ರೆ ಒಟ್ಟು 6 ಬಾರಿ ಚಿನ್ನದ ಅಂಬಾರಿಯನ್ನ ಹೊತ್ತಿಸಾಗಿರುವಂತ ಆನೆ. ಸುಮಾರು 4 ದಶಕಗಳಿಂದ, ಇನ್ನ ಜಾಸ್ತಿನೇ ಇರ್ಬೋದು, ಒಂದು ಅಂದಾಜಲ್ಲಿ ಹೇಳ್ತಿರೋ ಇನ್ನು ಸುಮಾರು 4 ದಶಕಗಳಿಂದ ಸರ್ಕಾರಕ್ಕೆ ಸೇವೆಯನ್ನ ಸಲ್ಲಿಸಿದಂತ ಆನೆ, ಇಲಾಖೆಗೆ ಸೇವೆಯನ್ನ ಸಲ್ಲಿಸಿದಂತ ಆನೆ ಈ ಅಭಿಮನ್ಯು. ನೀವೇ ಲೆಕ್ಕ ಹಾಕಬಹುದು, ನಿಮಗೆ ಗೊತ್ತಿರುತ್ತೆ, ನೆಕ್ಸ್ಟ್ ಹೇಳೋದ್ ಬೇಕಿಲ್ಲ. ಎಷ್ಟೊಂದೆಲ್ಲ ಕ್ಯಾಪ್ಚರ್ ಮಾಡಿದ್ದಾನೆ, ಎಷ್ಟೊಂದೆಲ್ಲ ಸಾಧನೆ ಮಾಡಿದ್ದಾನೆ ಅಭಿಮನ್ಯು. ಆಮೇಲೆ ಒಂದು ಅಭಿಮನ್ಯುಗೆ ಅಡ್ವಾಂಟೇಜ್ ಏನು ಅಂದ್ರೆ, ವಸಂತ್ ಅವರ ತಂದೆ ಅಭಿಮನ್ಯುನ ನೋಡ್ಕೋತಾ ಇದ್ರು. ವಸಂತ್ ಅವರು ಹುಟ್ಟಿದ ಕ್ಷಣದಿಂದಲೂ ಕೂಡ ಅಭಿಮನ್ಯು ಜೊತೆಗೇನೆ ಬೆರೆತವರು. ಹೀಗಾಗಿ ಅಭಿಮನ್ಯುಗೆ ಆ ಒಂದು ಫ್ಯಾಮಿಲಿ ನಂಟು ಎಷ್ಟು ಇದೆ ಅಂದ್ರೆ, ಬೇರೆ ಮಾವುತರು ಯಾರು ಕೂಡ ಚೇಂಜ್ ಆಗಿಲ್ಲ. ಉದಾಹರಣೆಗೆ ನೀವು ಅರ್ಜುನನ ವಿಚಾರ ತಗೊಂಡ್ರೆ ಅಲ್ಲಿ ಮಾವುತರೆಲ್ಲರೂ ಕೂಡ ಚೇಂಜ್ ಆಗ್ತಿದ್ರು. ಬಟ್ ಇಲ್ಲಿ ಮಾವುತರು ಯಾರು ಕೂಡ ಚೇಂಜ್ ಆಗಿಲ್ಲ, ಅದೇ ಕುಟುಂಬದವರು ನೋಡ್ಕೋತಾ ಇರೋದು. ಇವತ್ತಿಗೂ ಕೂಡ ವಸಂತ್ ಅವರ ಮಕ್ಕಳು ಕೂಡ ಅಭಿಮನ್ಯುನ ಕಾಡಿಗೆ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡ್ ಬರ್ತಾರೆ, ಸ್ನಾನ ಮಾಡಿಸ್ತಾರೆ, ಎಲ್ಲವನ್ನೂ ಕೂಡ ಮಾಡ್ತಾರೆ. ಅರಮನೆಯಲ್ಲೂ ಸಹ ನೀವು ನೋಡಿದ್ರಿ. ಸೊ ಒಂದು ಬಾಂಧವ್ಯ ಬಾಂಡಿಂಗ್ ಇದೆಲ್ಲ, ತುಂಬಾನೇ ಅಟ್ಯಾಚ್ಮೆಂಟ್. ರಜಾ ಹಾಕೋಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಿದ್ರಂತೆ. ಸೊ ಅಷ್ಟರ ಮಟ್ಟಿಗೆ ವಸಂತ್ ಅವರು ಕೆಲಸ ಶ್ರಮ ಇದೆ ಅವ್ರದ್ದು ಕೂಡ. ಸೊ ಹೀಗಾಗಿ ಅಟ್ಲೀಸ್ಟ್ ಸಕಲ ಗೌರವ ಆದ್ರೂ ಕೂಡ ಕೊಡ್ಬೇಕಲ್ವಾ, ಅವ್ರನ್ನ ಕರೆಸಿ ಎನ್ನುವಂತ ಒಂದು ಮಾತು ಈಗ ಎಲ್ಲಾ ಜನರು ಕೂಡ ಮಾತನಾಡುತ್ತಿದ್ದಾರೆ. ಬಟ್ ಅದೊಂದು ತುಂಬಾನೇ ಬೇಸರ. ಯಾರು ಮನಸ್ಸಿನಲ್ಲೂ ಅಂದ್ಕೊಂಡಿರಲ್ಲ. ಯಾಕೆಂದ್ರೆ ಈ ವರ್ಷ ಅಭಿಮನ್ಯು ಲಾಸ್ಟ್ ದಸರಾ ಎಲ್ರು ಕೂಡ ನೋಡ್ಬೋದು ಅಂತ ಎಲ್ರು ಅಂದ್ಕೊಂಡಿದ್ರು. ಲಾಸ್ಟ್ ಇಯರ್ ಅಂತ ಗೊತ್ತಾಗ್ಬಿಟ್ಟಿದ್ದು, ಇನ್ನಷ್ಟು ಜಾಸ್ತಿ ಜನ ಸೇರೋರು, ಇನ್ನಷ್ಟು ಅವತ್ತೇ ವಿದಾಯ ಎಲ್ಲರೂ ಕೂಡ ತಿಳ್ಕೊಳ್ಳೋರು. ಬಟ್ ಈ ಸತಿ ಎಲ್ರು ಕೂಡ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಲಾಸ್ಟ್ ಇಯರ್ ಅಲ್ವಾ ಅಭಿಮನ್ಯು ದಸರಾ, ಎಲ್ರು ಕೂಡ ನೋಡೋಣ, ಭಾಗಿಯಾಗೋಣ ಅಂತ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡಿರ್ತಾರೆ. ಬಟ್ ಈ ವಿಚಾರ ಕೇಳಿ ಎಲ್ರಿಗೂ ಕೂಡ ಒಂದು ಬಿಟ್ ಆಫ್ ಶಾಕಿಂಗ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಅನಿಸ್ತು ತಪ್ಪದೆ ಕಮೆಂಟ್ ಮಾಡಿ. ಭೀಮನಿಗೆ ಮದ ಇತ್ತು, ಹರ್ಷನಿಗೂ ಸಹ ಮದ ಇತ್ತು, ಹೀಗಾಗಿ ಅದನ್ನ ರಿಸರ್ವ್ ಕ್ಯಾಟಗರಿಯಲ್ಲಿ ಇಟ್ಟಿದ್ದಾರೆ. ಓಕೆ, ಅದು ಯಾಕೆಂದ್ರೆ ಅದಕ್ಕೆ ಇನ್ನೂ ಕೂಡ ಟೈಮ್ ಇದೆ. ಈ ವರ್ಷ ಅಲ್ದಿದ್ರು ಮುಂದಿನ ವರ್ಷ ಬರುತ್ತೆ, ಅದೇನು ತೊಂದರೆ ಇಲ್ಲ. ಬಟ್ ಈ ವರ್ಷ ಅಭಿಮನ್ಯುಗೆ ಕೊನೆಯ ಅಂಬಾರಿ ಅಂತ ಕೂಡ ಹೇಳ್ತಿದ್ರಲ್ಲ, ಸೊ ಎಲ್ರಿಗೂ ಕೂಡ ಒಂದು ಈಗ ಅಪ್ಸೆಟ್ ಆಗಿದೆ. ಓಕೆ, ಅಂಬಾರಿ ವರದೇ ಇದ್ರು ಕೂಡ ಅಭಿಮನ್ಯು ಪರವಾಗಿಲ್ಲ, ಸಾಲಾನಿಯಾಗಿ ಆದ್ರೂ ಅಭಿಮನ್ಯುನ ಕರೆಸಿ ಅಂತ ಸಾಕಷ್ಟು ಜನರು ರಿಕ್ವೆಸ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲವೂ ಕೂಡ ಮಾಡ್ತಿದ್ದಾರೆ. ಬಟ್ ಅಲ್ಟಿಮೇಟ್ಲಿ ಇದು ಅಧಿಕಾರಿಗಳ ಇಲಾಖೆಯ ಒಂದು ತೀರ್ಮಾನ ಆಗಿರುತ್ತೆ, ಪ್ರೋಟೋಕಾಲ್ಗಳ ತೀರ್ಮಾನ ಆಗಿರುತ್ತೆ. ಅವರು ಯಾವ ರೀತಿ ಡೆಸಿಷನ್ ತಗೋತಾರೋ ಅದಕ್ಕೆ ಭದ್ರಾಗಿರ್ಬೇಕಾಗತ್ತೆ. ಸೊ ಅಭಿಮನ್ಯುನ ಈ ಸತಿ ಕರೆಸ್ತಾ ಇಲ್ಲ. ತುಂಬಾ ಒಂದು ಕ್ವಶನ್ಸ್ಗಳು ಅರೈಸ್ ಆಗ್ತಾ ಇತ್ತು, ಸಾಕಷ್ಟು ಕ್ವಶನ್ಸ್ ಗಳ ನಡುವೆಯೂ ಕೂಡ ಒಂದು ಗೊಂದಲಗಳು, ಬರುತ್ತಾ ಬರಲ್ವಾ ಅಂತ. ಬಟ್ ಅಧಿಕಾರಿಗಳು ಹೇಳಿದಾರಂತೆ, ಅವರೇ ಇನ್ನೇನು ಕೆಲವು ದಿವಸಗಳಲ್ಲಿ ಪ್ರೆಸ್ ಮೀಟ್ ಸಹ ಮಾಡ್ತಾರೆ. ಪ್ರೆಸ್ ಮೀಟ್ ನಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಅಭಿಮನ್ಯು ಬರೋದಿಲ್ಲ ಅಂತ.
ಅಭಿಮನ್ಯುನ ಕರೆಸ್ಬೇಕು ಅಂತ ಅಭಿಮಾನಿಗಳು ತುಂಬಾನೇ ಪ್ರಯತ್ನವನ್ನ ಅಂದ್ರೆ ಲೆಟರ್ನ ನಾವು ಕೂಡ ಕೊಡ್ತೀವಿ, ಮುಂದೆ ಹೋಗ್ತೀವಿ ಆ ತರ ಎಲ್ಲ ಮಾತನಾಡ್ತಿದ್ದಾರೆ. ಬಟ್ ಅಲ್ಟಿಮೇಟ್ಲಿ ಏನಾಗುತ್ತೋ ಗೊತ್ತಿಲ್ಲ. ಸದ್ಯದ ಮಟ್ಟಿಗಂತೂ ಅಧಿಕಾರಿಗಳು ಹೇಳಿರುವುದು ಅಭಿಮನ್ಯು ಬರ್ತಾ ಇಲ್ಲ. ಲಿಸ್ಟ್ ಇಲ್ಲಾಂದ್ರೆ ಲಿಸ್ಟ್ ನಲ್ಲಿ ಅನೌನ್ಸ್ ಮಾಡ್ಬಿಡೋರು ಅಭಿಮನ್ಯುನ ಏನಾದ್ರು ಕರ್ಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇದ್ದಿದ್ರೆ. ಈಗ 12 ಆನೆಗಳು ಲಿಸ್ಟ್ ನಲ್ಲಿ ಇರೋದು, ಪೋಸ್ಟರ್ ಅಲ್ಲಿ ಇರೋದು ನೀವು ನೋಡಿರ್ತೀರಾ. 9 ಆನೆಗಳು ಈಗ 2026 ಮೊದಲ ಏನು ಗಜಪಯಣ ಮೈಸೂರಿಗೆ ಆಗಮಿಸಕ್ಕೂ ಮುಂಚೆ ಹುಣಸೂರು ವೀರನವಸರಳ್ಳಿಯಲ್ಲಿ ಗಜಪಯಣ ಅಂತ ಮಾಡ್ತಾರಲ್ಲ, ಅಲ್ಲಿಗೆ 9 ಆನೆಗಳನ್ನ ಕರ್ಸ್ಕೋತಾರೆ. ಅದು ಮೊದಲ ಬ್ಯಾಚ್ ನ ಆನೆಗಳಾಗಿರ್ತವೆ. ಇನ್ನ 3 ಆನೆಗಳು ಅದರಲ್ಲಿ ಸೆಕೆಂಡ್ ಬ್ಯಾಚ್ ನಲ್ಲಿ ಬರ್ತವೆ. ಸೊ ಈ ಸತಿ ಹೊಸದಾಗಿ ಸೇರ್ಪಡೆ ಅಂದ್ರೆ ಚೈತ್ರ ಮತ್ತೆ ನಮ್ಮ ಶ್ರೀರಾಮ ಆನೆ, ದುಬಾರಿಲಿನಲ್ಲ ಶ್ರೀರಾಮ ಆನೆ. ಸೊ 2 ಆನೆಗಳು ಹೊಸದಾಗಿ ಸೇರ್ಪಡೆ ಆಗಿರುವಂತದ್ದು. ನೋಡೋಣ ಯಾವ ರೀತಿ ಇರುತ್ತೆ ಈ ಸತಿ ಅಂತ. ಒಟ್ಟು 12 ಆನೆಗಳು ಅಷ್ಟೇ ಭಾಗಿಯಾಗುವಂತದ್ದು ಪ್ರೊಸೆಷನ್ ನಲ್ಲಿ. ಕಾದು ನೋಡ್ಬೇಕು ಯಾವ ರೀತಿ ಇರುತ್ತೆ. ಒಟ್ಟಾರೆ ಅಭಿಮನ್ಯು ಇಲ್ಲದೆ ಇರುವಂತ ದಸರಾ ನಿಜವಾಗ್ಲೂ ಕೂಡ ಊಹಿಸೋಕ್ಕೂ ಕೂಡ ತುಂಬಾನೇ ಕಷ್ಟ. ಮತ್ತೆ ಈಗ ಎಲ್ರಿಗೂ ಕೂಡ ಒಂದು ಕುತೂಹಲ, ಯಾರು ಅಂಬಾರಿಯನ್ನ ಹೊರುವಂತದ್ದು 2026 ದಸರಾ ಜಂಬೂ ಸವಾರಿಯಲ್ಲಿ ತಾಯಿಯನ್ನ ಹೊತ್ತು ಸಾಗುವಂತ ಆನೆ ಯಾವುದು ಅಂತ. ಇಫ್ ಇನ್ ಕೇಸ್ ಮಹೇಂದ್ರಗೆ ಏನಾದ್ರು ಕೊಟ್ರೆ ಇಲ್ಲಿ ಶ್ರೀರಂಗಪಟ್ಟಣ ದಸರಾ ಬೇರೆ ಆನೆಗೆ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಶ್ರೀರಂಗಪಟ್ಟಣ ದಸರಾ ಕನ್ಸಿಕ್ಯೂಟಿವ್ ಆಗಿ ಮಾಡ್ಕೊ ಬರ್ತಾ ಇರೋದು ಈ ಮಹೇಂದ್ರ ಆನೆ. ಸೊ ನೋಡ್ಬೇಕು. ಇನ್ನ ಲಿಸ್ಟ್ ನಲ್ಲಿ ಧನಂಜಯ ಇದಾನೆ, ಮತ್ತೆ ನಮ್ಮ ಸೀನಿಯರ್ ಮೋಸ್ಟ್ ಗೋಪಿ ಆನೆ. ಯಾಕಂದ್ರೆ ಆತನ ನೋಡಿರ್ತೀರ 14 ವರ್ಷದಿಂದ ಏನೋ ದಸರಾದಲ್ಲಿ ಭಾಗಿಯಾಗ್ತಿರುವಂತಾನೆ ಗೋಪಿ ಆನೆ. ಆತನಿಗೂ ಕೂಡ ಒಂದು ರೀತಿಯಲ್ಲಿ ಚಾನ್ಸಸ್ ಸಿಗುವಂತ ಸಾಧ್ಯತೆ ಇರ್ಬೋದು, ಯಾಕಂದ್ರೆ ಸೀನಿಯರ್ ಮೇಲೆ ಡಿಪೆಂಡ್ ಆಗಿ. ಅದ್ ಬಿಟ್ರೆ ನಮ್ಮ ಪ್ರಶಾಂತ ಇದ್ದಾನೆ. ಪ್ರಶಾಂತ ಕೂಡ ಹಲವಾರು ವರ್ಷಗಳಿಂದ ದಸರಾದಲ್ಲಿ ಭಾಗಿಯಾಗ್ತಿರುವಂತ ಆನೆ. ಸೊ ಒಟ್ಟಾರೆ ಇಷ್ಟು ಆನೆಗಳು ಈಗ ಲಿಸ್ಟ್ ನಲ್ಲಿ ಇದಾವೆ. ನೋಡ್ಬೇಕು ಯಾವ ಆನೆಗೆ ಈ ಸತಿ ಅಂಬಾರಿ ಬರುವಂತ ಒಂದು ಅವಕಾಶ ಸಿಗುತ್ತೆ. ಯಾಕಂದ್ರೆ ತಾಲೀಮೆಲ್ಲವೂ ಕೂಡ ಆಗ್ತಾ ಅವರು ಅಧಿಕಾರಿಗಳು ಡಿಸೈಡ್ ಮಾಡ್ತಾರೆ. ಸೊ ನೋಡೋಣ ಏನಾಗ್ಬೋದು ಅಂತ. ಬಟ್ ಅಭಿಮನ್ಯು ದಸರಾಗೆ ಬರ್ತಾ ಇಲ್ಲ ಅಂತ ತಿಳಿದು ಜನರಿಗೆ ಸಿಕ್ಕಾಬಟ್ಟೆ ನಿನ್ನೆಯಿಂದ ಕೂಡ ಅಷ್ಟೇ ಇದೊಂದು ಸೆನ್ಸೇಷನ್ ಟಾಪಿಕ್. ಯಾವ ಮಟ್ಟಿಗೆ ಅಂದ್ರೆ ಕರ್ನಾಟಕದಿಂದ ದಾಟಿ ಆಚೆಗಡೆ ಕೂಡ ಒಂದು ಸೆನ್ಸೇಷನ್ ಟಾಪಿಕ್ ಆಗ್ಬಿಟ್ಟಿದೆ. ಅಭಿಮನ್ಯು ಇಲ್ಲ ಅಂತ ಒಂದು ವಿಚಾರವನ್ನ ತಿಳಿದು ಪೋಸ್ಟರ್ ಅಲ್ಲಿ 12 ಆನೆಗಳ ಒಂದು ಲಿಸ್ಟ್ ಅನ್ನ ಪ್ರಕಟ ಮಾಡಿರೋದು. ಅಭಿಮನ್ಯು ಲಿಸ್ಟ್ ಅಂತೂ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಅಭಿಮನ್ಯು ಲಿಸ್ಟ್ ನಲ್ಲಿ ಹೆಸರೇ ಇಲ್ಲ. ಅಲ್ಲಿಗೆ ತಿಳ್ಕೊಬೇಕಾಗಿರುವಂತ ವಿಚಾರ, ಅಭಿಮನ್ಯುನ ಈ ಸತಿ ಇಲಾಖೆ ತೆಗೆದು ಹಾಕಿದೆ. ಅಂದ್ರೆ ಅದಕ್ಕೆ ರಿಟೈರ್ಮೆಂಟ್ ಅನ್ನ ಘೋಷಣೆ ಮಾಡಿರುವಂತ ಕಾರಣ ಅಭಿಮನ್ಯುನ ಕರ್ಸೋದು ಬೇಡ ಅಂತ ಅವರು ತೀರ್ಮಾನ ಮಾಡಿ ಲಿಸ್ಟ್ ಗೆ ಸೇರಿಸ್ಕೊಂಡಿಲ್ಲ. ಮುಂದಿನ ದಿವಸಗಳೇನಾದ್ರು ಮನ್ಸು ಬದಲಾಯಿಸಿ ಏನಾದ್ರು ಲಿಸ್ಟ್ ಗೆ ಸೇರಿಸ್ಕೋತಾರ ಅದು ಕೂಡ ಗೊತ್ತಿಲ್ಲ. ಅಲ್ಟಿಮೇಟ್ಲಿ ಅವರಿಗೆ ಬಿಟ್ಟಿದ್ದು, ಅವರ ಒಂದು ತೀರ್ಮಾನ ಫೈನಲ್ ಆಗಿರುತ್ತೆ. ಈಗ ಫೈನಲ್ ಆಗಿರುವಂತಹ ತೀರ್ಮಾನ ಅಂದ್ರೆ ಅಭಿಮನ್ಯು ಬರ್ತಾ ಇಲ್ಲ ಅನ್ನುವಂತ ಒಂದು ವಿಚಾರವನ್ನ ಅವರೇ ಸ್ಪಷ್ಟಪಡಿಸಿದ್ದಾರೆ. ನೋಡೋಣ ನಾಳೆ ನಾಳಿದ್ರಲ್ಲಿ ಪ್ರೆಸ್ ಮೀಟ್ ಮಾಡ್ತಾರಂತೆ. ಮಾಡುವ ಒಂದು ಪ್ಲಾನಿಂಗ್ ಮಾಹಿತಿ ಕೂಡ ತಿಳಿದು ಬಂದಿರುವಂತದ್ದು. ಇನ್ ಕೇಸ್ ಮಾಹಿತಿ ಅಲ್ಲೇನಾದ್ರೂ ವಿಚಾರ ತಿಳಿಸಿದ್ರೆ ಖಂಡಿತವಾಗೂ ಕೂಡ ಮುಂದಿನ ದಿವಸಗಳಲ್ಲಿ ಎಲ್ಲವನ್ನು ಕೂಡ ಪಿನ್ ಟು ಪಿನ್ ಮಾಹಿತಿ ಕೂಡ ಲಭ್ಯವಾಗುತ್ತೆ. ನೋಡೋಣ ಏನಾಗಬಹುದು ಅಂತ. ನಿಮ್ಗೆ ಅನಿಸ್ತು ಇದ್ರ ಬಗ್ಗೆ ವಿಚಾರವನ್ನ ತಿಳಿದು ಅಭಿಮನ್ಯು ಬರ್ತಾ ಇಲ್ಲ ಎಂಬ ಒಂದು ವಿಚಾರ ತಿಳಿದು ಬಹಳಷ್ಟು ಖಂಡಿತ ಬೇಜಾರಾಗಿರುತ್ತೆ. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಅಭಿಮನ್ಯುನ ಮಿಸ್ ಮಾಡ್ಕೊಳ್ತಾರೆ. ಅಂತ ಒಂದು ಲೆಜೆಂಡ್ರಿ ಆನೆ, ಇಲಾಖೆಗೆ ದುಡಿದಿರುವಂತ ಆನೆ. ಯಾಕೆಂದ್ರೆ ಚಿಕ್ಕ ವಯಸ್ಸಿನಿಂದ ಕೂಡ ಅಂದ್ರೆ ಆತನನ್ನ ಕೆಡ್ಡ ಕಾರ್ಯಾಚರಣೆ ಮಾಡುವ ಮೂಲಕ ಸೆರೆ ಹಿಡಿದಂತ ಆನೆ ಅಲ್ವಾ. ಸೊ ಆಗಿಂದ ಕೂಡ ಪಳಗಿಸಿ ವಸಂತ್ ಅವರ ಕುಟುಂಬದವರು ಯಾವ ರೀತಿ ಆತನನ್ನ ಟ್ರೈನ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಆನೆ ಕಾಡ್ನಲ್ಲಿ ಇದ್ರೆ ವಸಂತ್ ಅವರಿಗೆ ಎಲ್ಲಿದೆ ಅಂತ ಕೂಡ ಕಂಡುಹಿಡಿತಾರೆ. ಅದೇ ರೀತಿ ವಸಂತ್ ಅವರ ನಡ್ಕೊ ಬರ್ತಾ ಇದ್ರೆ ಇದು ವಸಂತ್ ಅಂತಾನೆ ಅಭಿಮನ್ಯು ಕಂಡುಹಿಡಿತಾನೆ. ಸೊ ಅಷ್ಟರ ಮಟ್ಟಿಗೆ ಅವರ ಒಂದು ಬಾಂಧವ್ಯ ಒಡನಾಟ ಇತ್ತು. ಇಲಾಖೆಗೆ ಶ್ರಮದಿಂದ ದುಡಿದಿರುವಂತ ಆನೆ. ಸೊ ನೋಡೋಣ ಏನಾಗ್ಬೋದು ಮುಂದೆ ಅಂತ. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.